ಉಮೇಶ್ ಮೇಟಿ ಅವರನ್ನ ನೀವು ಆಶೀರ್ವಾದ ಮಾಡಿ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ನಾನು ಕೂಡ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ಉಮೇಶ್ ಮೇಟಿಯವರ ಪರವಾಗಿ ಮತಯಾಚನೆಗೋಸ್ಕರ ನಿಂತಿದ್ದೇನೆ. ಈ ಚುನಾವಣೆ 9ನೇ ತಾರೀಕು ನಡೀತಕ್ಕಂಥ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿರತಕ್ಕಂಥ ಚುನಾವಣೆ. ನಾವ್ಯಾರು ಕೂಡ ಬಯಸಿರ್ಲಿಲ್ಲ. ಈ ಚುನಾವಣೆ ಬರ್ತದೆ ಅಂತೇಳಿ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಆದರೆ ಮೇಟಿಯವರು, HY ಮೇಟಿಯವರು ಆಕಸ್ಮಿಕವಾಗಿ ಮರಣ ಹೊಂದಿದರು. ಅವರು 5 ವರ್ಷ ಪೂರೈಸಲಿಕ್ಕೆ ಆಗ್ಲಿಲ್ಲ. ಮಧ್ಯದಲ್ಲಿ ಕಾಲ ಆದ್ರಿಂದ ಆ ಸ್ಥಾನ ಖಾಲಿ ಆಯಿತು. ಆ ಸ್ಥಾನವನ್ನ ಭರ್ತಿ ಮಾಡಲಿಕ್ಕೋಸ್ಕರವಾಗಿ ಅವರ ಕುಟುಂಬದವರೇ ಆದಂತ ಅವರ ಮಗ ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಕಳೆದ ಚುನಾವಣೆಯಲ್ಲಿ ಮೇಟಿಯವರಿಗೆ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿದ್ರಿ. ಬಹಳ ಸಂತೋಷ. ಈಗಲೂ ಅವರ ಮಗನನ್ನ ಕಳಿಸ್ತೇವೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂತ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. HY ಮೇಟಿಯವರು ನನಗೆ ಬಹಳ ಆಪ್ತರಾಗಿದ್ದಂಥವ್ರು. ನಾನು ಜನತಾದಳದಲ್ಲಿರುವಾಗ ನನ್ನ ಜೊತೆ ಇದ್ರು. ಆಮೇಲೆ ಕಾಂಗ್ರೆಸ್ ಸೇರಿದಾಗ ಅವರು ಕೂಡ ಕಾಂಗ್ರೆಸ್ ಸೇರಿದ್ರು. ಹಾಗಾಗಿ ಪಕ್ಷಕ್ಕೆ ಲಾಯಲ್ ಆಗಿ ನನಗೆ ಆತ್ಮೀಯರಾಗಿ ಇದ್ದಂತ HY ಮೇಟಿಯವರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಆದ್ರಿಂದ 9ನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಇವರ ನಂಬರ್ 1, ಇವರ ನಂಬರು, ನಮ್ ಚಿಹ್ನೆ ಹಸ್ತ, ನಮ್ ಚಿಹ್ನೆ ಹಸ್ತ. ಹಸ್ತಕ್ಕೆ ತಾವೆಲ್ಲ ಮತ ಹಾಕಿದ್ರ ಮೂಲಕ ಉಮೇಶ್ ಮೇಟಿಯವರನ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕೂಡ ಕೇಳಲಿಕ್ಕೆ ನಿಮ್ಮಲ್ಲಿ ಬಂದಿದ್ದೇನೆ. ಭಾರತೀಯ ಜನತಾ ಪಕ್ಷದವರು ನಾವು ಮತ್ತೆ 23ರಲ್ಲಿ ಅಧಿಕಾರಕ್ಕೆ ಬರೋವರೆಗೆ 2019ರಿಂದ 23ರವರೆಗೆ 4 ವರ್ಷ ಅಧಿಕಾರದಲ್ಲಿದ್ದರು. 4 ವರ್ಷ ಅಧಿಕಾರದಲ್ಲಿದ್ದರು. ಈ 4 ವರ್ಷ ಅಧಿಕಾರದ ಅವಧಿನಲ್ಲಿ 2 ಮುಖ್ಯಮಂತ್ರಿಗಳನ್ನ ನೋಡ್ತೇವೆ. ಒಂದು ಯಡಿಯೂರಪ್ಪನವರು, ಎರಡನೇದು ಬಸವರಾಜ ಬೊಮ್ಮಾಯಿ ಅವರು. 2 ಮುಖ್ಯಮಂತ್ರಿಗಳನ್ನ ನೋಡ್ತೇವೆ. 2 ವರ್ಷ ಯಡಿಯೂರಪ್ಪನವರು, 1 ವರ್ಷ 10 ತಿಂಗಳು ಬಸವರಾಜ ಬೊಮ್ಮಾಯಿ ಅವರು. ಇವರು ಮುಖ್ಯಮಂತ್ರಿ ಆಗಿರುವಾಗ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಏನನ್ನೂ ಕೂಡ ಮಾಡದೇನೆ ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾನು
ಈ ಮಾತನ್ನ ಹೇಳುವಾಗ ಅತ್ಯಂತ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೇನೆ. ನಾನು ಹೇಳೋದಲ್ಲ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಈ ಮಾತನ್ನ ಹೇಳಿದ್ದಾರೆ. ಆದ್ರಿಂದ 40% ಲೂಟಿ ಹೊಡಿತಕ್ಕಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಬಿಜೆಪಿಯವರ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 29,000ಕ್ಕೂ ಹೆಚ್ಚು ಕೋಟಿ, ಸುಮಾರು 30,000 ಕೋಟಿ ಬಾಕಿ ಬಿಲ್ ಅನ್ನ ನಮ್ಮ ಮೇಲೆ ಬಿಟ್ಟೋದ್ರು. 30,000 ಕೋಟಿ ಬಾಕಿ ಬಿಲ್ ಅನ್ನ ನಮ್ಮ ಮೇಲೆ ಬಿಟ್ಟೋದ್ರು. ಅದು ಈಗಲೂ ಇನ್ನೂ ತೀರ್ಸ್ಲಿಕ್ಕಾಗಿಲ್ಲ. ಸುಮಾರು 24,000 ಕೋಟಿ ರೂಪಾಯಿಗಳನ್ನ ಬಾಕಿ ಬಿಲ್ ಅನ್ನ ತೀರಿಸಿದ್ದೇವೆ. ಇನ್ನು ಉಳಿಕೆ ಬಿಲ್ ಅನ್ನ ತೀರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ಭಾರತೀಯ ಜನತಾ ಪಕ್ಷದವರು ಮಾಡಿದಂತ ಕೆಲಸ ಏನಪ್ಪಾ ಅಂತಂದ್ರೆ, ಅವ್ರು ಏನೂ ಕೆಲಸ ಮಾಡಲಿಲ್ಲ. ದುಡ್ಡಿಲ್ದೇನೆ ಟೆಂಡರ್ ಕರೆದು ಬಿಟ್ರು. ಕಾಂಟ್ರಾಕ್ಟ್ಗಳಿಗೆ ಕೊಟ್ಬಿಟ್ರು, ವರ್ಕ್ ಆರ್ಡರ್ಸ್ಗೂ ಕೂಡ ಕೊಟ್ಬಿಟ್ರು. ಆದ್ರೆ ಕೆಲಸ ಮಾಡಿ ದುಡ್ಡನ್ನ ಬಿಲ್ ಕೊಡದೇನೆ ಹಾಗೆ ಬಿಟ್ಟೋದ್ರು. ಅದನ್ನ ನಮ್ಮ ಮೇಲೆ ಹೊರೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಭಾರತೀಯ ಜನತಾ ಪಕ್ಷದವರು ನಿಮಗೆ ಒಂದು ವಿಚಾರವನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಅಪ್ಪರ್ ಕೃಷ್ಣ ಇದೆ. ಸುಮಾರು 1,00,000 ಕೋಟಿ ರೂಪಾಯಿಗಳನ್ನ ನಾವು ಪರಿಹಾರವಾಗಿ ಕೊಡಬೇಕು. ಅದಲ್ಲದೆ ಡ್ಯಾಮ್ ಅನ್ನ ಎತ್ತರಿಸತಕ್ಕಂಥ ಕೆಲಸವನ್ನ ಮಾಡಬೇಕು. 519ರಿಂದ 524 ಮೀಟರ್ ವರೆಗೆ ಡ್ಯಾಮ್ ಅನ್ನ ಎತ್ತರಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಅದನ್ನಾದ್ರೂ ಮಾಡಿದ್ರೇನ್ರಿ? ಮಾಡಲಿಲ್ಲ. ಪರಿಹಾರನೂ ಕೊಡ್ಲಿಲ್ಲ. ಜೊತೆಗೆ ಮೇಟಿಯವರ ದೊಡ್ಡ ಆಸೆ ಇದ್ದದ್ದು ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನ ಮಾಡಬೇಕು, ಆಸ್ಪತ್ರೆಯನ್ನ ಮಾಡಬೇಕು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಬೇಕು, ಟ್ರಾಮಾ ಸೆಂಟರ್ ಅನ್ನ ಮಾಡಬೇಕು. ಮಾಡಲಿಲ್ಲ. 4 ವರ್ಷ ಇದ್ರು. ಎಷ್ಟು? ಚರಂತಿಮಠ್ ಶಾಸಕರಾಗಿದ್ರು. ಮಾಡಲಿಲ್ಲ. ಈಗಾಗಲೇ ತಿಮ್ಮಾಪುರ ಅವರು ಹೇಳಿದ್ದಾರೆ, ಅವ್ರು ನೋಡ್ಬೇಕಾದ್ರೆ ಕಷ್ಟ, ಅವ್ರು ಮಾತನಾಡಿಸ್ಬೇಕಾದ್ರೆ ಕಷ್ಟ. ಅವ್ರ ಮನೆಗಂತೂ ಯಾರನ್ನೂ ಸೇರಿಸ್ತಾರ? ಮತ್ತೆ ಅವರು ಶಾಸಕರಾಗಕ್ಕೆ ಲಾಯಕ? ಶಾಸಕರಾದವರು ಜನಪ್ರತಿನಿಧಿಗಳು, ನಿಮ್ಮೆಲ್ಲರ ಪ್ರತಿನಿಧಿಗಳು. ನೀವು ಅವ್ರನ್ನ ವೋಟ್ ಕೊಟ್ಟು ವಿಧಾನಸಭೆಗೆ ಕಳಿಸ್ತಕ್ಕಂಥದ್ದು. ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತೇಳಿ ಅವ್ರನ್ನ ಕಳಿಸೋದು. ನಿಮ್ ಪರವಾಗಿ ಕೆಲಸ ಮಾಡದೆ ಹೋದ್ಮೇಲೆ ಅವರು ನಿಮ್ಮ ಪ್ರತಿನಿಧಿ ಆಗ್ಲಿಕ್ಕೆ ಲಾಯಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನೀವು ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಮೇಟಿಯವರು ಬಹಳ ಸರಳವಾದಂತ ವ್ಯಕ್ತಿ, ಸಜ್ಜನಿಕೆಯ ವ್ಯಕ್ತಿ, ಜನಪರವಾದಂತ ಕಾಳಜಿ ಇದ್ದಂತ ವ್ಯಕ್ತಿ, ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅದಕ್ಕೋಸ್ಕರ ಅವರಂತೆ ಕೆಲಸ ಮಾಡ್ತಕ್ಕಂಥ, ಅವರಷ್ಟೇ ಸರಳವಾಗಿರ್ತಕ್ಕಂಥ, ಅವರಷ್ಟೇ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಅವರ ಮಗ ಉಮೇಶ್ ಮೇಟಿಯವರನ್ನ ನಿಲ್ಲಿಸಿದ್ದೀವಿ ಚುನಾವಣೆಗೆ. ಮತ್ತೆ ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ಬೇಕು? ಕಾಂಗ್ರೆಸ್ ಎಲ್ಲರನ್ನೂ ಒಳಗೊಂಡಂತ ಪಕ್ಷ. ಕಾಂಗ್ರೆಸ್ ಎಲ್ಲರ ಹಿತವನ್ನ ಬಯಸ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ
ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಬಡವರು, ಎಲ್ಲ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಇವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ತಾವು ಎಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ತಾವು ಎಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಾನು ಮುಖ್ಯಮಂತ್ರಿ ಆಗಿದ್ದೆ, ಇಂದಿನ ಬಾರಿನೂ ಕೂಡ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಮತ್ತೆ ಜನರ ಆಶೀರ್ವಾದದಿಂದ ಮತ್ತೆ ಮುಖ್ಯಮಂತ್ರಿ ಆಗಿದ್ದೀನಿ 2023ರಿಂದ. 2013ರಿಂದ 2018ರವರೆಗೆ ಇರುವಾಗ ನಮ್ಮ ಪಕ್ಷ, ನಾನು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಡಿ.ಕೆ. ಶಿವಕುಮಾರ್ ಅವರು, ನಾವೆಲ್ಲರೂ ಕೂಡ ಸೇರಿ ಜನಗಳ ಮುಂದೆ ಭರವಸೆಗಳನ್ನು ಕೊಟ್ಟಿದ್ದು. 2013ರಿಂದ 2018ರವರೆಗೆ ನಾವು ಕೊಟ್ಟಿದ್ದಂತ ಭರವಸೆಗಳು 165. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೇವೆ. ಈ 158 ಭರವಸೆಗಳಲ್ಲದೆ ಇನ್ನ 30 ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಯಾವುದಾದರೂ ನುಡಿದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2023ರಲ್ಲಿ ನಾವು ಮತ್ತೆ ಜನ ನಮಗೆ ಆಶೀರ್ವಾದ ಮಾಡಿದ್ರು. 136 ಸ್ಥಾನಗಳನ್ನ ಗೆದ್ದಿದ್ದು. ಮೇಟಿಯವರು ಕೂಡ ಇಲ್ಲಿ ಗೆದ್ದಿದ್ರು, ಬಾಗಲಕೋಟೆಯಲ್ಲಿ ಗೆದ್ದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ನಾವೆಲ್ಲರೂ ಸೇರಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ನಾವು ಅಧಿಕಾರಕ್ಕೆ ಬಂದು ಒಂದೇ ತಿಂಗಳಲ್ಲಿ ನಮ್ಮ ಎಲ್ಲ ಮೊದಲನೇ ಗ್ಯಾರಂಟಿ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದವು. ಶಕ್ತಿ ಯೋಜನೆ, ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ಹೆಣ್ಮಕ್ಳು, ನಮ್ಮ ರಾಜ್ಯದ ಜನಸಂಖ್ಯೆ 7 ಕೋಟಿ, ಅದರಲ್ಲಿ 3.5 ಕೋಟಿ ಮಹಿಳೆಯರಿದ್ದಾರೆ. ಅವರೆಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮ ಇದ್ರೆ ಅದು ಶಕ್ತಿ ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನೀವೆಲ್ಲಿ ಬೇಕಾದ್ರೂ ಹೋಗ್ಬೋದು, ನಿಮ್ಮ ಮನೆಗಳಿಗಾರು ಹೋಗ್ಬೋದು, ಕೆಲಸಕ್ಕಾರು ಹೋಗ್ಬೋದು, ದೇವಸ್ಥಾನಗಳಿಗಾರು ಹೋಗ್ಬೋದು, ಅಥವಾ ಟೂರಿಸ್ಟ್ ಪ್ಲೇಸ್ಗಳಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಮಾಡಿಕೊಟ್ಟದ್ದು ಸುಮಾರು ಇದಕ್ಕೆ 698 ಕೋಟಿ ಮಹಿಳೆಯರು ಇವತ್ತವರೆಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಮಾಡಿದೀರಾ ಇಲ್ಲ? ಯಾಕೆ ಕೈ ಎತ್ತಕ್ಕೆ ಕಷ್ಟ ಆಗಲ್ವಾ ನಿಮ್ಗೆ? ಕಷ್ಟ ಆಗ್ತದ? ಉಚಿತವಾಗಿ ಪ್ರಯಾಣ ಮಾಡಿದೀರಾ ಇಲ್ಲ? ಈ ಉಚಿತ ಪ್ರಯಾಣ ಕಾರ್ಯಕ್ರಮವನ್ನ ಶಕ್ತಿ ಯೋಜನೆ ಅಂತ ನಾವು ಕರಿತೀವಿ. ಈ ಕಾರ್ಯಕ್ರಮವನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡೋದು. ಆಮೇಲೆ ಗೃಹಲಕ್ಷ್ಮಿ, ಸುಮಾರು 1,26,00,000 ಮಹಿಳೆಯರು, 1,26,00,000 ಮಹಿಳೆಯರು, ಮನೆ ಯಜಮಾನಿಯರು, ಅವರಿಗೆ ಉಚಿತವಾಗಿ ಫ್ರೀಯಾಗಿ ತಿಂಗಳಿಗೆ 2,000 ರೂಪಾಯಿ, 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ. ಯಾಕೆ ಅಂತಂದ್ರೆ ಕೊಟ್ಟವಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಲಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೆ ನೀವು ನಿಮ್ಮ ಮಕ್ಕಳನ್ನ ಶಾಲೆಗೂ ಕಳಿಸಬಹುದು, ಮನೆ ವ್ಯವಹಾರ ಮಾಡ್ಕೊಳ್ಳಿಕ್ಕೆ ಆಗ್ಬಹುದು, ಮತ್ತೆ ಬೇರೆ ಬಾಬುಗಳಿಗೂ ಕೂಡ ಖರ್ಚು ಮಾಡ್ತಕ್ಕಂಥ
ಶಕ್ತಿ ನಿಮಗೆ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ 2,000 ರೂಪಾಯಿಯನ್ನ ಪ್ರತಿ ಸಲ 2,000 ರೂಪಾಯಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ 1,26,00,000 ಜನರಿಗೆ. ಇದರಿಂದ ಸುಮಾರು 28-29 ಕೋಟಿ 29 ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ. ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನೀವು ಯಾರಾದ್ರೂ ಕರೆಂಟ್ ಕಟ್ತೀರಾ? ಯಾರು ಕರೆಂಟ್ ಕಟ್ಟಾಗಿಲ್ಲ. ಬಡವರು ಯಾರು ಕರೆಂಟ್ ಕಟ್ಟಾಗಿಲ್ಲ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ 5 ಕೆಜಿ ಕೊಡ್ತಾ ಇದ್ದದ್ದು ನಾನು ಹಿಂದೆ 5 ಕೆಜಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ ಇನ್ನ ನಾವು ಅಧಿಕಾರಕ್ಕೆ ಬಂದ್ಮೇಲೆ 2023ರಲ್ಲಿ ಇನ್ನ 5 ಕೆಜಿ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನೇರವಾಗಿ ಹಣ ಪಾವತಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಮಧ್ಯವರ್ತಿಗಳು ಯಾರು ಕೂಡ ಭಾಗವಹಿಸಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಣವನ್ನ ಪಾವತಿ ಮಾಡತಕ್ಕಂಥ ಕೆಲಸವನ್ನ ಮಾಡೋದು. ಯುವ ನಿಧಿ ಕಾರ್ಯಕ್ರಮ, ಯಾರು ನಿರುದ್ಯೋಗಿ ಯುವಕರಿದ್ದಾರೆ, ಗ್ರಾಜ್ಯುಯೇಟ್ಗಳಿದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ಗಳಿದ್ದಾರೆ, ಅವರಿಗೆ ಹಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಸುಮಾರು ಒಂದು ಕುಟುಂಬಕ್ಕೆ 5,000-6,000 ರೂಪಾಯಿ ತಿಂಗಳಿಗೆ ಸಿಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೀವಿ. 5,000-6,000 ಕೋಟಿ, ವರ್ಷಕ್ಕೆ 50,000-60,000 ಕೋಟಿ ರೂಪಾಯಿಗಳು ಸಿಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇದನ್ನೆಲ್ಲ ಮಾಡೋದು ಯಾರಿಗೋಸ್ಕರ? ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು, ಸಮಾಜದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕ ವರ್ಗ, ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು, ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ಬಿಜೆಪಿಯವರು ಮಾಡಿದ್ರ? ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಟೀಕೆ ಅದರ ಬದಲಾಗಿ ಟೀಕೆ ಮಾಡಿದ್ರು. ನೀವು ಯಾಕೆ ಅಂತಂದ್ರೆ ಬಡವರಿಗೆಲ್ಲ ಹಣ ಕೊಟ್ಬಿಡ್ತಾ ಇದ್ದೀರಿ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು ಇದಾರಲ್ಲ, ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ರೈತರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಇವರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಸಹಾಯ ಮಾಡತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ಇವ್ರಿಗೆ ನೀವು ಓಟ್ ಹಾಕ್ತೀರಾ? ಚರಂತಿ ಬಡಿಗೆ ಓಟ್ ಹಾಕ್ತೀರಾ? ಬಿಜೆಪಿಗೆ ಓಟ್ ಹಾಕ್ತೀರಾ? ದಯಮಾಡಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ, ಚರಂತಿ ಬಡಿಗೆ ಓಟ್ ಹಾಕ್ಬೇಡಿ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರಿಂದ ಇವರು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥ ತೀರ್ಮಾನವನ್ನ ನೀವು ಮಾಡಬೇಕು. ಇವತ್ತು ನಾವು ಅಪ್ಪರ್ ಕೃಷ್ಣಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾರು ಜಮೀನ್ ಕಳ್ಕೊಂಡಿದ್ದಾರೆ, ಆ ಜಮೀನ್ ಕಳ್ಕೊಂಡಿರ್ತಕ್ಕಂಥವರಿಗೆ ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿಗಳು, ಖುಷ್ಕಿ ಜಮೀನಿಗೆ 30 ಲಕ್ಷ, ನೀರಾವರಿ ಜಮೀನಿಗೆ, ತರಿ ಜಮೀನಿಗೆ 40 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾನು ರೈತ ಪ್ರತಿನಿಧಿಗಳನ್ನ, ಶಾಸಕರನ್ನ, ಮಾಜಿ ಶಾಸಕರನ್ನ ಕರೆದು ತೀರ್ಮಾನ ಮಾಡಿದೆ. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಒಂದು ಹಂತದಲ್ಲೇ ಬಗೆಹರಿಸಬೇಕು. ಮತ್ತೆ ಕನ್ಸೆಂಟ್ ಅವಾರ್ಡ್, ಒಪ್ಪಂದದ ಅವಾರ್ಡ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರೆಲ್ಲರಿಗೂ ಕೂಡ ಒಪ್ಪಿಸ್ಕೊಂಡಿದ್ದೀವಿ. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ಚೆಕ್ಗಳನ್ನು ಕೂಡ ವಿತರಣೆ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚೆಕ್ಗಳು ಈಗಾಗಲೇ
ಮಾಡ್ತೀವಿ. ಅದನ್ನು ಟೀಕೆ ಮಾಡಿದ್ರು. ನೀವು ದುಡ್ಡೇ ಇಟ್ಟಿಲ್ಲ. ನಾನು 3,000 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀನಿ. ಇನ್ನೂ 10,000 ಕೋಟಿ ರೂಪಾಯಿಗಳನ್ನ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಲ್ಲಿ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಅದರಿಂದ ಅಪ್ಪರ್ ಕೃಷ್ಣ ಯೋಜನೆ ಅದನ್ನ ಅವರು ಮಾಡಿಸಲಿಲ್ಲ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಅಪ್ಪರ್ ಕೃಷ್ಣಕ್ಕೆ 13 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು. ಯಾರ ಕೈಲಿರೋದು ಕೇಂದ್ರ ಸರ್ಕಾರ? ಯಾರ ಕೈನಲ್ಲಿ ಇರೋದು ಕೇಂದ್ರ ಸರ್ಕಾರ? ಚರಂತಿ ಮಟ್ಟವರ ಪಕ್ಷ, ಚರಂತಿ ಮಟ್ಟವರ ಪಕ್ಷ ಬಿಜೆಪಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು, ಅವರು ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಇದನ್ನ ಮಾಡಲಿಲ್ಲ. ಚರಂತಿ ಮಟ್ಟವರು ಮಾಡಿಸಲಿಲ್ಲ, ಬಿಜೆಪಿಯವರು ಮಾಡಿಸಲಿಲ್ಲ, ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ಇದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಅನೇಕ ಸಾರಿ ನರೇಂದ್ರ ಮೋದಿ ಅವರನ್ನ, ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿ ನಾವು ಮನವಿ ಮಾಡಿದ್ದೀವಿ. ಆದರೂ ಕೂಡ ಇವತ್ತಿನವರೆಗೆ ಮಾಡಿಲ್ಲ. ಆದರೂ ನಮ್ಮ ಪ್ರಯತ್ನ ಮುಂದುವರಿಯುತ್ತದೆ, ನಮ್ಮ ಒತ್ತಾಯ ಮುಂದುವರಿತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರು ಇನ್ನೊಂದು ಕನಸನ್ನ ಕಂಡಿದ್ರು. ಅದೇನಪ್ಪಾ ಅಂತಂದ್ರೆ, ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಅವರು ನನ್ನ ಮೇಲೆ ಒತ್ತಾಯ ಹಾಕಿ 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 ನಾನು ಈ ಸಾರಿ 2025-26 ಮೆಡಿಕಲ್ ಕಾಲೇಜನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ. ಆದರೆ ಶಂಕುಸ್ಥಾಪನೆ ಮಾಡುವಾಗ ಎಚ್.ವೈ. ಮೇಟಿಯವರು ಇರಲಿಲ್ಲ ಅಂತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಇರಲಿಲ್ಲ. ಅವರ ಕನಸು ಆ ನನಸಾಗುವಾಗ ಅವ್ರು ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಕಾರಣ ಎಚ್.ವೈ. ಮೇಟಿಯವರು. ಹೌದಲ್ಲ? ಎಚ್.ವೈ. ಮೇಟಿಯವರು ಕಾರಣ. ಇವರು ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿ ಇದ್ರು, ಮೆಡಿಕಲ್ ಕಾಲೇಜ್ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಬಿಜೆಪಿಯವರಿಗೆ ದಯಮಾಡಿ ವೋಟ್ ಹಾಕ್ಬಿಡಿ. ಈ ಸಾರಿ ದಯಮಾಡಿ ವೋಟ್ ಹಾಕ್ಬಿಡಿ. ಹೇಗೆ ಮೇಟಿಯವರನ್ನ ಗೆಲ್ಲಿಸಿದ್ರಿ ಅದೇ ರೀತಿ ಉಮೇಶ್ ಮೇಟಿಯವರನ್ನು ಕೂಡ ಕಳಿಸಬೇಕು ವಿಧಾನಸಭೆಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಉಮೇಶ್ ಮೇಟಿ ಗೆದ್ರೆ ನೀವೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಆಶೀರ್ವಾದವನ್ನ ಮಾಡಿದಾಗ ಆಗ್ತದೆ, ನನ್ನ ಕೈ ಬಲ ಪಡಿಸಿದಾಗ ಆಗ್ತದೆ, ನಮಗೆ ಶಕ್ತಿ ಇನ್ನೂ ಜಾಸ್ತಿ ಬಂದಾಗ ಆಗ್ತದೆ. ಆದ್ರಿಂದ 9ನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು. 9ನೇ ತಾರೀಕು ಮತಗಟ್ಟೆಗೆ ಹೋಗಿ 1ನೇ ನಂಬರು ಇವ್ರದೆಷ್ಟು 1ನೇ ನಂಬರ್ ಏನೋ ನಿಮ್ಗೆ ಗೊತ್ತಿದೆಯಾ? ನಂಬರ್ 1 ಮತಪತ್ರಿಕೆಯಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಇರ್ತದೆ. ಅದರಿಂದ ಹಸ್ತದ ಗುರುತಿಗೆ ನೀವೆಲ್ಲ ಮತ ಹಾಕಿ ಇವ್ರನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇನ್ನು ಅನೇಕ ವಿಚಾರಗಳನ್ನ ಹೇಳಬಹುದು, ಆದ್ರೆ ಇನ್ನೊಂದು ಪ್ರೋಗ್ರಾಮ್ ಇದೆ.
ಆ ಪ್ರೋಗ್ರಾಮ್ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಜನ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಭಾಷಣವನ್ನ ಮುಕ್ತಾಯ ಮಾಡಿ ನೀವೆಲ್ಲರೂ ಕೂಡ ದಯಮಾಡಿ ನಿಂತಿರ್ತಕ್ಕಂಥವರು ಉಮೇಶ್ ಮೇಟಿ ಅವರು ನಾನೇ ಎಲೆಕ್ಷನ್ ನಿಂತಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ನಾನೇ ಎಲೆಕ್ಷನ್ ನಿಂತಿದ್ದೇನೆ. ಏಯ್ ನಡೆಯ ಇವ್ರನ್ನ ಗೆಲ್ಲಿಸಿದ್ರೆ ನನ್ನನ್ನೇ ಗೆಲ್ಲಿಸಿದಾಗ ಆಗ್ತದೆ. ತಾವೆಲ್ಲ ಕೂಡ ಸಹಾಯ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ಎಚ್.ವೈ. ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು. ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.